ಅದೇ ಎಲ್ಲರಿಗೊಂದು ನಮಸ್ಕಾರ ಹೇಳು ಹಂಗೆ. ಎಲ್ಲರಿಗೂ ನಮಸ್ಕಾರ. ಅದೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಎಂತ ತೋರಿಸಿದ್ವಿ ಹೇಳು? ಒಳಗ್ ಕಿತ್ಕೊಂಬರುದು, ಮತ್ತೆ ಅದನ್ನ ಹೆಂಗ್ ಕೇಳ್ಬೇಕು, ಮತ್ತೆ ಎಂತೆಂತ ಮುಂಜಾಗ್ರತೆ ಎಲ್ಲ ವಹಿಸ್ಕೋಬೇಕು ಕ್ರಮ ಎಲ್ಲ, ಅದನ್ನೆಲ್ಲ ತೋರಿಸಿದ್ವಲ್ಲ. ಈ ವಿಡಿಯೋದಲ್ಲಿ ನಾವ್ ಎಂತ ತೋರಿಸ್ತಿದೀವಿ ಹೇಳು? ತೆಗ್ಲಕ್ ಬಂದು ಅದನ್ನೆಲ್ಲ ಸರಿ ಮಾಡಿ ತೊಳೆದು ಸಾರು ಮಾಡೋದು ತೋರಿಸ್ತಿದೀವಲ್ಲ. ಎಲ್ಲರನ್ನು ನೋಡು ಕೇಳು ಒಂದ್ಸರಿ, ಎಲ್ಲ ನೋಡಿ ಅನ್ನು ಎಲ್ಲರೂ ನೋಡಿ. ನೀವು ಇದನ್ನ ಬೇರೆ ಬೇರೆ ರೀತಿ ಮಾಡ್ಕೊಳ್ಬಹುದು, ಅದು ನಿಮ್ಗೆ ಬಿಟ್ಟಿದ್ದು. ಅದೇ ನಂಗೊಂದು ಒಳ್ಳೆ ಚಂದ ಸಾರು ಮಾಡ್ಕೊಡ್ತೀಯಲ್ಲ? ಬಾ ಮತ್ತೆ ಹೋಣ. ನೋಡಿ, ಇದನ್ನ ಕ್ಲೀನ್ ಮಾಡಕ್ಕೆ ಜಾಸ್ತಿ ಕೆಲಸ ಇಲ್ಲ ಅಲ್ಲ ಅಜ್ಜಿ? ಚಂದ ಮಾಡಿದ್ದು ಬೇರೆಲ್ಲೆಲ್ಲ ಮಣ್ಣು ಗಿಣ್ಣೆಲ್ಲ ಇರುತ್ತೆ, ಸ್ವಲ್ಪ ಕ್ಲೀನ್ ಮಾಡಿ ತೊಳ್ಕೊಂಡು ನೋಡಿ ಇದನ್ನ ಈ ತರ ಪೀಸ್ ಪೀಸ್ ಮಾಡಿ ಒಂದು ಪಾತ್ರೆ ಹಾಕೊಂಡ್ರೆ ಆಯ್ತು. ಅಷ್ಟೇ ಕೆಲಸ ಅಲ್ಲ ಅಜ್ಜಿ? ಬೇರೆ ಎಂತ ಕೆಲಸ ಇಲ್ಲ. ತೊಳಿದೊಂದೇ, ಕ್ಲೀನ್ ಮಾಡಿ ತೊಳಿದೊಂದೇ. ಹೆಗ್ಲಾಳು ಸಾಂಬಾರಿಗೆ ಯಾವ್ದಾವ್ದು ಪದಾರ್ಥ ಹಾಕ್ತಾರಂತ ಹೇಳ್ತೀನಿ ನಾನು ಸ್ವಲ್ಪ. ಅಜ್ಜಿ ನೀನು ಹೇಳಜ್ಜಿ. ಕೊತ್ತಂಬರಿಯಾ? ಕೊತ್ತಂಬರಿ, ಕಾಳು ಮೆಣಸು, ಇದು ಸಾಸಿವೆ, ಇದು ಮೆಂತೆ, ಇದು ಉದ್ದು, ಇದು ಜೀರಿಗೆ, ಇದು ಬೆಳ್ಳುಳ್ಳಿ, ಇದು ಹುಳಿ ಮೆಣಸಿನಕಾಯಿ. ಇದನ್ನೆಲ್ಲ ಫಸ್ಟ್ ಹುರ್ಕೋಬೇಕು ಎಣ್ಣೆಲಿ. ಎಣ್ಣೆಯಲ್ಲಿ ಹುರಿದು ಮತ್ತೆ ಇದು ಕಾಯಿ ಕಾಯಿ ಇದ್ರ ಜೊತೆ ಸೇರಿ ಕಡ್ಕೊಳ್ಳೋದಲ್ಲ ಒಟ್ಟು ಕಡೆ. ನೋಡಿ ನೋಡಿ, ಇದು ಒಣಗಿದ ಮೆಣಸು, ಸಾಸಿವೆ, ಉದ್ದು, ಮೆಂತೆ, ಮತ್ತೆ ಸಾಂಬಾರ್ ಬೀಜ, ಕಾಳು ಮೆಣಸು, ಸ್ವಲ್ಪ ಹುಣಸೆ ಹುಳಿ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಒಂದೆರಡು ಟೊಮಾಟೊ ಹಾಕಿದ್ರೆ ಆಗುತ್ತಲ್ಲ ಅಜ್ಜಿ? ಟೊಮೆಟೊ ಹಾಕೋದು ಹುಳಿಗೆ. ಮತ್ತೆ ಅಷ್ಟನ್ನ ಹುರ್ಕೊಳಕಿಲ್ಲ. ಮತ್ತೆ ಒಂಚೂರು ಸಾಸಿವೆ, ಇದನ್ನೆಲ್ಲ ಚಂದ ಮಾಡಿ ಎಣ್ಣೆಲಿ ಸ್ವಲ್ಪ ಹೊತ್ತು ಹುರ್ಕೊಂಡು ಮತ್ತೆ ಕಾಯಿನ ಎಲ್ಲ ಹಾಕಿ ಮಿಕ್ಸಿಲಿ ಕಡ್ಕೊಂಡು ಚಂದ ಮಾಡಿ ಹುರಿಬೇಕಲ್ಲ ಅಜ್ಜಿ? ಇದೇನು ಕೆಂಪು ಬರ್ಬೇಕಾ? ಎಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕಲ್ಲ? ಕೆಂಪಾಗಬೇಕು. ಇದು ಸೌದೆ ಒಲೆಯಲ್ಲಿ ಮಾಡಿದ್ರೆ ಚಂದನ, ಇದು ಹಂಗೆ ಗ್ಯಾಸ್ ಅಲ್ಲಿ ಮಾಡಿದ್ರೆ ಚಂದ? ಸೌದೆ ಒಲೆಯಲ್ಲಿ ಮಾಡಿದ್ರೆ ಚಂದ. ಕಳುಬು ಹಾಕ್ತೀಯಾ? ಉಪ್ಪು ಈಗಲೇ ಹಾಕುದಾ? ಈಗಲೇ ಹಾಕೋದು. ಎಂತಕ್ಕೆ? ಅದಕ್ಕೆಲ್ಲ ಮುಟ್ಟಬೇಕಲ್ಲ ಕಳುಬಿಗೆ. ಖಾರ ಹಾಕ್ಬೋದಾ? ಖಾರ ಹಾಕಿ ಗಡುಬು ಸ್ವಲ್ಪ ಬೆಂದದಲ್ಲ? ಖಾರ ತಳ್ಳಗ್ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಗಟ್ಟಿ ಗಟ್ಟಿನ? ಸ್ವಲ್ಪ ಗಟ್ಟಿ ಗಟ್ಟಿದ್ರೆ ಚಂದ ಕುದಿದೆ. ಅದೇ ಸಾಂಬಾರು ಕುದೀತಾ ಈಗ? ಕುದೀತಾ ಇದೆ. ಎಷ್ಟು ಕುದ್ರೆ ಸಾಕು, ಇನ್ನು ಕುದಿಬೇಕಾ? ಸಾಕು. ಕತ್ತಿ ಅಂತ ಕೊಲೆ ಹಾಕಿದ್ದೇನೆ. ಕಟ್ಟಿ ಅದ್ರಾಗ ಏನಾದ್ರು ವಿಷಯ ಇದ್ರೆ ಹೋಗ್ತದೆ ಅಂತ ಹಾಕೋದು. ಬಿಸಿ ಮಾಡಿ ಪೂರ ಹಾಕೋಕಿಲ್ಲ, ಸ್ವಲ್ಪ ಅದು ಈಗ ನಿಧಾನಕ್ಕೆ. ಬಾರಿ ಕೆಂಪಾಗಿದ್ದಾರೆ. ನಿಧಾನ ಅದೇ ನಂಗೊಂಚೂರು ಟೇಸ್ಟಿಗೆ ಸಾರು ಕೊಡ್ತೀನಿ. ಬಿಸಿ ಬಿಸಿ ಇದ್ರೆ ಅಷ್ಟು ರುಚಿ ಗೊತ್ತಾಗಲ್ಲ. ತಣ್ಣಗ ಸಾಕು ಸಾಕು ಸಾಕು. ಬಿಸಿ ಮಾಡಿ ನೋಡಿ, ಅಜ್ಜಿ ಮಾಡಿ ಸಾಂಬಾರ್ ಸ್ವಲ್ಪ ಟೇಸ್ಟ್ ಮಾಡೋಣ. ಫಸ್ಟ್ ನೀನೊಂಚೂರು ಟೇಸ್ಟ್ ಮಾಡು, ಹೆಂಗಾಗಿದೆ ನೋಡು. ಕೈ ಹಿಡಿ. ಉಪ್ಪು ಕರೆಕ್ಟ್ ಆಗಿದೆ, ನೋಡ್ತೀವ್ರು.
ಚೆನ್ನಾಗಿದೆ. ಇದು ಒಳಗು ನಿಂಗೆ ಬೇಕಾ? ನಾನು ತಿನ್ನ. ಅದೊಂದು ಸಾರೇ ತಿಂದಿಲ್ಲ ಒಟ್ಟಲ್ಲಿ ಇನ್ನೇ ಮಾಡಿದ್ನ. ಸ್ವಲ್ಪ ಬಿಸಿ ಉಂಟು, ಇನ್ನು ಆರಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ಬೋದು. ಯಾರು ಸಿಕ್ಕಿದ್ರೆ ಇದೇ ತರ ಮಾಡ್ಕೊಂಡು ತಿನ್ನಿ, ಒಳ್ಳೆ ಟೇಸ್ಟ್ ಬರ್ಬೋದು. ಹಳ್ಳಿ ಕಡೆದು ಬೇರೆ ಟ್ರೆಂಡಿಂಗ್ ಗಿಂಡಿಂಗ್ ಅಂತೆಲ್ಲ ಮಾಡ್ಕೋಬೇಡಿ, ಹಳ್ಳತ್ತೆ ಹೋಗ್ಬೋದು ಸಾಂಬಾರು. ಇನ್ನು ಸಾಯಂಕಾಲಕ್ಕೆ ಇದ್ರಲ್ಲಿ ಒಂದು ಗತ್ತು ಊಟ ಮಾಡಿದ್ರೆ ಭಾರಿ ಚೆನ್ನಾಗಾಗ್ತದೆ. ಭಾರಿ ಚಂದ ಉಂಟು ಮಯ. ಇನ್ನೊಂದ್ಸರಿ ಮಾಡ್ಕೊಡತ್ತ ಹೊಳಬು. ಈಗ ನೀನೆಲ್ಲಾರು ಬಾರಿ ಪ್ರಾರ್ಥನೆ ಮಾಡ್ಕೊಂಡು ಹೊಳಬು ಹೇಳ್ಸ್ಬೇಕು ನೀನೆಲ್ಲಾರು. ಖಾಲಿ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಇದ್ರದ್ದು. ಮತ್ತೆ ಈ ವಿಡಿಯೋದಲ್ಲಿ ಎಲ್ಲರಿಗೂ ಹೇಳಿನ ಮರೆ, ಫಸ್ಟಿಗೆ ಹೇಳಿಟ್ಟೇನೆ. ಈಗ ನಿಮ್ಗೆಲ್ಲ ಲಾಸ್ಟ್ ಒಂದು ಹಳ್ಳಿ ಮದ್ದು ತೋರ್ಸ್ಕೊಡ್ತೀನಿ ಅಂತ ಹೇಳಿ. ಈಗ ಹೇಳಿದ್ರೆ ನನ್ ಮರ್ಯಾದೆ ಪುರ ಹೋಗ್ತದೆ. ಈಗ ಇವತ್ತು ಎಂತ ಹೇಳೋಣ, ಒಂದು ಹೇಸ್ ಬೆಳ್ಳಿಗೆ ಒಂದು ಔಷಧಿ ಹೇಳ್ಕೊಡು ನಂಗೆ. ಗದ್ದೆ ಗಂಟಲೆಲ್ಲ ಓಡಾಡ್ತಾರಲ್ಲ ಇಲ್ಲಿ ಹಳ್ಳಿ ಕಡೆ, ಮತ್ತೆ ಕೆಸರು ಗೊಚ್ಚೆ ಅಲ್ಲೆಲ್ಲ ತಿರುಗಾಡ್ತಾರೆ. ಅವರಿಗೆ ಕಾಲ್ ಬದಿ ಹೇಸ್ ಬೆರಳು ತುರ್ಸುದು ಹಿಂಗೆಲ್ಲ ಆಗ್ತದೆ. ಸೈಬಲ್ ಹತ್ರ ಗುಣ ಆಗ್ತದೆ. ನಮ್ಮ ಹಳ್ಳಿ ಔಷಧಿ ಒಂದು ಹೇಳ್ಕೊಡೋಣಲ್ಲ. ಎಂತ ಸೊಪ್ಪು ತರ್ಬೇಕಂದ್ಯಲ್ಲ ಬೆಳಿಗ್ಗೆ? ಇದಾ? ಇದು ಎಂತ ಸೊಪ್ಪಜಿ? ಇದು ಚಂದ್ರಕಂ ಸೊಪ್ಪು ಅಂತ. ಇದು ಇಲ್ಲಿ ಗುಡ್ಡಲ್ಲೆಲ್ಲ ಸಿಗ್ತದಾ? ಸಿಗ್ತದೆ. ಇದೆಲ್ಲ ಹೂ ಬರ್ತದೆ. ಯಾವ ತರ ಹೂ ಬರ್ತದೆ? ಅಕ್ಕಿ 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 ಬೆಳ್ಳಗೆ. ಇದು ಗೌರಿ ಹಬ್ಬಕ್ಕೆ ಹಿಂಗೆಲ್ಲ ಹಬ್ಬಕ್ಕೆಲ್ಲ ತರ್ತಾರೆ. ಈ ಸೊಪ್ಪುನ ಚಂದಾಗಿ ಅರ್ದು ನುಣ್ಣಗೆ ಅರ್ದು ನಾವು ರಾತ್ರಿ ಮಲಗತ್ತಿಗೆ ಕೈ ಕಾಲಿಗೆಲ್ಲ ಹಚ್ಕೊಬೇಕು. ಕಾಲಿಗೆ, ಬೆರಳಿಗೆ, ಎಲ್ಲ ಕಡೆಗೆ ಪೂರ ಹಿಂಗೆ. ಅದನ್ನ ಎಂತ ಮಾಡ್ಬೇಕು? ಚಂದ ಬಿಸಿನೀರು ಹಾಕದೆ, ಅಕ್ಕಿ ತೊಳೆದ್ ನೀರು ಹಾಕದೆ, ಚೂರು ಬಿಸಿನೀರಾಗ ಗುದ್ದುದ ಚಂದ ಮಾಡಿ ಅರಿಬೇಕು. ನುಣ್ಣಗೆ ಅರ್ದು ಎಲ್ಲೆಲ್ಲಿ ಬೆರಳ ಕಾಲಿಗೆಲ್ಲ ಹಚ್ಕೊಳೋದು. ಕಾಲಿಗೆ ಸಂಧಿ ಬೆರಳು ಸೈಡ್ ಎಲ್ಲಿ ತುರ್ಸು ಬರುತ್ತೋ ಅಲ್ಲಿ, ಮತ್ತೆ ಎಲ್ಲೆಲ್ಲಿ ತುರ್ಸು ಬರುತ್ತೋ ಬೆರಳು ಸೈಡಿಗೆಲ್ಲ ಅಲ್ಲೆಲ್ಲ ಹಚ್ಕೊಂಡ್ರೆ ಆಯ್ತು. ರಾತ್ರಿ ರಾತ್ರಿ ಮಲ್ಗತ್ತಿಗೆ ಹಚ್ಚುದಾ? ರಾತ್ರಿ ಮಲ್ಗತ್ತಿ ಸ್ವಲ್ಪ ಕಾಸ್ಬೇಕು. ಹಚ್ಕೊಂಡು ನೀರಿಗೆಲ್ಲ ಹೋಗೋದಾ? ಈ ಸೊಪ್ಪನ್ನ ಅರ್ಧ ಹಚ್ಚಿದ್ಮೇಲೆ ಮತ್ತೆ ನಿಮ್ಗೆ ಹೇಸ್ಮೆಟ್ ಆಗುಲ್ಲೇನ? ಸದ್ಯಕ್ಕೆ ಹೇಸ್ಮೆಟ್ ಆಗೋಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಗುಣ ಆಗ್ತದೆ. ಗುಣ ಆಗ್ತದೆ, ಮತ್ತೆ ಬರುದಿಲ್ಲ. ಸರಿ ಹಂಗಾರೆ. ಅಜಯ್, ನಿಂದು ಇನ್ನು ನೆಕ್ಸ್ಟ್ ಶೂಟಿಂಗ್ ಯಾವಾಗ? ಇನ್ನೊಂದು 2-3 ದಿವಸ ಬಿಟ್ಟು. 2-3 ದಿವಸ ಬಿಟ್ಟ? ಎಲ್ಲಿ ಕರ್ದಾರೆ? ಬೆಂಗಳೂರಿಗೆಲ್ಲ ಕರ್ದಾರ? ಬೆಂಗಳೂರಿಗೆ ಕರ್ದಾರೆ. ಅಜಯ್, ನೋಡ್ತಿರೋರಿಗೆಲ್ಲ ನೀನೊಂದು ಹೇಳು, ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀವಿ, ಅಲ್ಲಿವರೆಗೂ ನಮಸ್ಕಾರ ಅಂತ ಹೇಳು. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.